ದಾವಣಗೆರೆ ಹೊನ್ನೂರು ಕ್ರಾಸ್ ಬಳಿ ಡಿಸೆಂಬರ್ 5ರಂದು ಮಹಿಳೆಯನ್ನ ಕಚ್ಚಿ ಕೊಂದಿದ್ದ ರ್ಯಾಟ್ ವಿಲ್ಲರ್ ನಾಯಿಯ ಮಾಲೀಕನನ್ನ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿ ದಾವಣಗೆರೆ ನಗರದ ಶಿವಾಲಿ ಚಿತ್ರಮಂದಿರದ ಮಾಲೀಕರ ಅಳಿಯ ಶೈಲೇಂದ್ರ ಕುಮಾರ್ ಅಂತ ಗುರುತಿಸಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಆರೋಪಿ ರ್ಯಾಟ್ ವಿಲ್ಲರ್ ನಾಯಿಗಳನ್ನ ಸಾಕಿದ್ದ ಅಂತ ತಿಳಿದು ಬಂದಿದೆ. ಡಿಸೆಂಬರ್ 5ರಂದು ಈತ ಹೊನ್ನೂರು ಕ್ರಾಸ್ ಬಳಿ ಆಟೋ ರಿಕ್ಷಾದಲ್ಲಿ ನಾಯಿಗಳನ್ನ ತಂದು ಬಿಟ್ಟು ಹೋಗಿದ್ದ. ಆರೋಪಿ ಬಿಟ್ಟು ಹೋದ 2 ರ್ಯಾಟ್ ವಿಲ್ಲರ್ ನಾಯಿಗಳು ಮಲ್ಲಶೆಟ್ಟಿಹಳ್ಳಿ ಗ್ರಾಮದ 38 ವರ್ಷ ವಯಸ್ಸಿನ ಅನಿತಾ ಎಂಬಾತರ ಮೇಲೆ ದಾಳಿ ಮಾಡಿ ಕಚ್ಚಿ ಕೊಂದಿದ್ದವು. ಈ ಸಂಬಂಧ ಗ್ರಾಮಸ್ಥರು ನಾಯಿ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದರು. ಇನ್ನು ಮಹಿಳೆಯನ್ನ ಕಚ್ಚಿ ಕೊಂದಿದ್ದ ರ್ಯಾಟ್ ವಿಲ್ಲರ್ ನಾಯಿಗಳು ಸಹ ಇವತ್ತು ಅಂದರೆ ಡಿಸೆಂಬರ್ 7ಕ್ಕೆ ಮೃತಪಟ್ಟಿವೆ. ಗ್ರಾಮಸ್ಥರು ನಾಯಿಗಳನ್ನ ಸೆರೆ ಹಿಡಿಯಲು ನಿರಂತರವಾಗಿ ಓಡಿಸಿದ್ದರಿಂದ ನಾಯಿಗಳು ನಿತ್ರಾಣಗೊಂಡಿದ್ದವು. ಬಳಿಕ ಅವುಗಳನ್ನು ಸೆರೆ ಹಿಡಿದು ಎಬಿಸಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತು. ನಿರಂತರವಾಗಿ ಓಡಿದ್ದರಿಂದ ಆಂತರಿಕ ರಕ್ತಸ್ರಾವ ಆಗಿ ನಾಯಿಗಳು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.